ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆ ಶಿವಕುಮಾರ್ ಮಾತುಕತೆಯನ್ನು ಮಾಡಿದ್ದಾರೆ. ಸಿಎಂ ಕುರ್ಚಿ ವಿಚಾರ ಪ್ರಸ್ತಾಪಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾನು ನಿಮ್ಮನ್ನೇ ನಂಬಿದ್ದೇನೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ನಿಮ್ಮನ್ನೇ ನಂಬಿದ್ದೇನೆ, ನೀವು ಹೇಳಿಕೆ ನೀಡಿದ ಬಳಿಕ ಬೆಳವಣಿಗೆ ಆಗ್ತಾ ಇದೆ. ಸಿಎಂ ಕಡೆಯವರು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ದೆಹಲಿಗೆ ಹೋದ್ರೆ ರಾಹುಲ್ ಗಾಂಧಿ ನನಗೆ ಸಿಗ್ತಾ ಇಲ್ಲ, ಮುಂದೆ ನಾನೇನು ಮಾಡಲಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಅಲವತ್ತುಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಸತತ ಪ್ರಯತ್ನವನ್ನ ಭೇಟಿ ಮಾಡಬೇಕು ಅನ್ನುವ ಪ್ರಯತ್ನವನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಎಷ್ಟೇ ಕಾದ್ರೂ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೊಡಲಿಲ್ಲ. ಅದರಿಂದಲೂ ಕೂಡ ಬೇಸರದಿಂದ ವಾಪಸ್ಸಾಗಿದ್ದಾರೆ. ಡಿಕೆ ಶಿವ ಮುಂದೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ. ನಾನೇನು ಮಾಡೋದು ಶಿವಕುಮಾರ್ ಅಂತ ಹೇಳಿ ಖರ್ಗೆ ಕೇಳಿದ್ದಾರೆ. ನಾನು ಎಷ್ಟೆಲ್ಲ ಪ್ರಯತ್ನ ಮಾಡಿದ್ದೇನೆ, ಅದು ನಿಮಗೂ ಕೂಡ ಗೊತ್ತಿದೆ. ಮೇಡಮ್ ಮೂಲಕವೂ ರಾಹುಲ್ ಗಾಂಧಿಗೆ ಹೇಳಿಸಿದ್ದೇನೆ. ರಾಹುಲ್ ಗಾಂಧಿ ಯಾಕೋ ಮನಸ್ಸು ಮಾಡ್ತಾ ಇಲ್ಲ, ಅವರು ಸದ್ಯಕ್ಕೆ ನಿರ್ಧಾರ ಮಾಡೋ ಸ್ಥಿತಿಯಲ್ಲಿಲ್ಲ. ಕೇರಳ ವಿಧಾನಸಭಾ ಚುನಾವಣೆ ಆಗೋವರೆಗೂ ಕಷ್ಟ. ರಾಹುಲ್ ರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳ ಕಡೆ ಗಮನ ಇಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮುಂದೆ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ರಾಹುಲ್ ಗಾಂಧಿ ಭೇಟಿಗೆ ಹೋದ್ರೂ ಕೂಡ ಅವಕಾಶ ಸಿಗಲಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಹೋದ್ರೂ ಕೂಡ ಅವಕಾಶ ಸಿಗಲಿಲ್ಲ. ಯಾವ ಭೇಟಿಯೂ ಕೂಡ ಸಾಧ್ಯವಾಗ್ತಾ ಇಲ್ಲ, ಯಾವ ಅಭಯ ಕೂಡ ಸಿಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಎತ್ತ ಹೋದ್ರೂ ಕೂಡ ನಿರಾಸೆಯೇ ಜಾಸ್ತಿ ಕಾದಿದೆ. ಖರ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಡಬ್ಲ್ಯೂಸಿ ಸಭೆಗೆ ನನ್ನನ್ನು ಕರೆದಿಲ್ಲ, ನನ್ನನ್ನು ಕರೆದ್ರೆ ನಾನು ಕೂಡ ಹೋಗ್ತೇನೆ. ಸಿಎಂ ಅವರನ್ನ ಕರೆದಿದ್ದಾರೆ, ನನ್ನ ಕರೆದಿಲ್ಲ, ಕರೆದ್ರೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಖರ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಇಬ್ಬರು ಒಟ್ಟಿಗೆ ದೆಹಲಿಗೆ ಪ್ರಯಾಣ ಮಾಡ್ತೀರಾ ಅನ್ನುವ ಉದ್ದೇಶದಲ್ಲಿ ಕೇಳಿದಂಥ ಪ್ರಶ್ನೆ ಇದು. ನನ್ನನ್ನು ಕರೆದಿಲ್ಲ, ಕರೆದ್ರೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಡಿ ಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ. ಇಲ್ಲಿವರೆಗೂ ಆಹ್ವಾನ ಕೊಟ್ಟಿದ್ದಾರೆ ಇರ್ಬೋದು. ಸಿಎಂಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ ಸಿಎಂ ಏನ್ ಕರೆದಿಲ್ಲ. ಪಿಸಿಸಿ ಅಧ್ಯಕ್ಷರು ಇದ್ರಲ್ಲ ಸರ್, ಪಿಸಿಸಿ ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರು ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೆ ಇರಕ್ಕಾಗ್ತದೆ. ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿವರೆಗೂ ಕರೆದಿಲ್ಲ. ಆಹ್ವಾನ ಕೊಟ್ಟಿದ್ದಾರೆ ಇರ್ಬೋದು. ಸದ್ಯಕ್ಕೆ ಯಾವ ಬೆಳವಣಿಗೆಗಳು ಕೂಡ ನಡೀತಾ ಇಲ್ಲ. ನಾವು ಹೈಕಮಾಂಡ್ ಹೇಳಿದಂತೆ ಕೇಳುತ್ತೇವೆ. ಖರ್ಗೆ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ನ ಜಪವನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷನಾಗಿಯೂ ಕೂಡ ಬಾವುಟ ಕಟ್ಟಿದ್ದೇನೆ, ಕಾರ್ಯಕರ್ತನಾಗಿಯೂ ಬಾವುಟ ಕಟ್ಟಿದ್ದೇನೆ, ಪೋಸ್ಟರ್ ಅಂಟಿಸಿದ್ದೇನೆ, ಕಸ ಗೂಡಿಸಿದ್ದೇನೆ. ನಾನು ಸುಖ ಸುಮ್ಮನೆ ಬಂದು ವೇದಿಕೆ ಮೇಲೆ ಕುಳಿತಿಲ್ಲ, ಬರೀ ಭಾಷಣ ಮಾಡಿಕೊಂಡು ಹೋಗಲ್ಲ. ನಾನು ತಳಮಟ್ಟದಿಂದ ಬೆಳೆದಿದ್ದೇನೆ ಅನ್ನೋದನ್ನ ಮತ್ತೊಮ್ಮೆ ನೆನಪು ಮಾಡಿಕೊಡುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿದೆ. ನಾನು ಮಾಡೋಂತ ಅವಶ್ಯಕತೆ ಇಲ್ಲ, ಮಾಡುದು ಇಲ್ಲ. ಈಗ ಯಾವ್ದು ಸದ್ಯಕ್ಕೆ ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ. ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಕಾರ್ಯಕರ್ತಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ಇದ್ದೀವಿ. ಯಾವ ಪೋಸ್ಟ್ ಇದ್ರು ವರ್ಕರ್. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನ್ ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದೀನಿ. ಐ ಆಮ್ ಡನ್ ಯುವರ್ ವರ್ಕ್. ನಾಳೆ ನಮ್ಮ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ. ನರೇಗಾ ಬಗ್ಗೆ ಕೇಂದ್ರದ ನಿರ್ಧಾರದ ಬಗ್ಗೆ ಸಭೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಖರ್ಗೆ ನಿವಾಸದ ಮುಂದೆ ಹೇಳಿರುವಂತ ಮಾತುಗಳಿವು. ಇಷ್ಟು ದಿನ ನರೇಗಾದಿಂದ ಅನುಕೂಲ ಆಗ್ತಾ ಇತ್ತು,
ಪಂಚಾಯಿತಿಗಳಿಗೆ ಬಹಳ ದೊಡ್ಡ ಅನುಕೂಲ ಆಗ್ತಾ ಇತ್ತು. ಪ್ರತಿ ಕೂಲಿಕಾರನ ಅಕೌಂಟ್ಗೆ ಹಣ ಹೋಗ್ತಾ ಇತ್ತು. ಆದರೆ ಈಗ ಬದಲಾವಣೆ ಮಾಡಲಾಗಿದೆ. ನಾವು ಇದನ್ನು ಇಡೀ ರಾಜ್ಯಕ್ಕೆ ತೋರಿಸಬೇಕಾಗಿದೆ. ಇದರ ಬಗ್ಗೆ ನಾನು ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ. ಬೇರೆ ಯಾವ ವಿಚಾರವೂ ಕೂಡ ಚರ್ಚೆ ಮಾಡಿಲ್ಲ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತ ತೀರ್ಪಿದೆಯಲ್ಲ, 40 ದಿನ ಮಾಡಬೇಕು, 40% ರಾಜ್ಯ ಸರ್ಕಾರ ಕೊಡಬೇಕು, 70-60-40 ಮಾಡಬೇಕು ಅಂತ, ಮಿಕ್ಕಿದ್ದು 75-25 ಇವೆಲ್ಲ ಏನಿದೆಯಲ್ಲ, ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಆರ್ಟಿಕಲ್ ನಮ್ಮ ಸಂವಿಧಾನ ವಿರುದ್ಧವಾಗೇ ಇದೆ. ಇದು ನಮ್ಮ ಎಲ್ಲ ಏನು ಇದರಿಂದ ನರೇಗಾದಿಂದ ನಮ್ಮ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಪಂಚಾಯತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು. ಪ್ರತಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ನಿನ್ನೆ ಅಷ್ಟೇ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಬಹಳ ನಿರಾಸೆಯಿಂದ, ನೋವಿನಿಂದ ಮಾತನಾಡಿದ್ರು. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನು ಮಾಡಿದ್ದಾರೆ. ರಾಜಕೀಯ ಏನೇ ಇರಲಿ, ಸದ್ಯದ ಸ್ಥಿತಿಯಲ್ಲಂತೂ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ. ಇಲ್ಲೂ ಕೂಡ ಎಲ್ಲೊಂದು ಕಡೆ ಅವರಿಗೆ ಭರವಸೆ ಅನ್ನೋದಾಗ್ಲಿ ಅಥವಾ ಮುಂಬರುವ ದಿನಗಳಲ್ಲಿ ಒಳ್ಳೆ ದಿನಗಳು ಕಾದಿದೆ ಎನ್ನುವ ಸಂದೇಶವಾಗಲಿ ಸಿಕ್ಕಿಲ್ಲ ಅಂತ ಕಾಣಿಸ್ತಾ ಇದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಈಗ ತಮ್ಮ ಕನಸನ್ನ ಕೈ ಬಿಡೋದೇ ಒಳ್ಳೆಯದಾ ಅಥವಾ ಇನ್ನೂ ಕೂಡ ಆಶಾದಾಯಕವಾಗಿ ಮುಂದುವರಿಬಹುದಾ ಡಿ ಕೆ ಶಿವಕುಮಾರ್ ಅಂತ ಹೇಳಿ? ದಶರಥ್, 2 ದಿನಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ರು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನ ಮಾಡಿದ್ರು. ಆದರೆ ಭೇಟಿಗೆ ಸತತ ಪ್ರಯತ್ನವನ್ನ ಮಾಡಿದ್ರು ಕೂಡ ಅಲ್ಲಿ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಬೆಂಗಳೂರಿಗೆ ಮತ್ತೆ ವಾಪಸ್ ಆಗಿದ್ರು ನಿನ್ನೆ ರಾತ್ರಿ. ಇವತ್ತು ಬೆಳಗ್ಗೆ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಖರ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಸುಮಾರು ಅರ್ಧ ಗಂಟೆಗಳ ಕಾಲ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅಂದ್ರೆ ತಮ್ಮ ಬೇಡಿಕೆಯನ್ನ ಇಲ್ಲಿಯವರೆಗೂ ಕೂಡ ಈಡೇರಿಸಿಲ್ಲ. ನಾನು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ನಿಮ್ಮ ಬಳಿನೇ ನಾನು ನನ್ನ ಬೇಡಿಕೆಯನ್ನು ಕೂಡ ಇಟ್ಟಿದ್ದೆ. ಆದರೆ ನಿಮ್ಮಿಂದ ಯಾವುದೇ ರೀತಿಯಾದಂಥ ಬೆಂಬಲ, ಭರವಸೆ ನನಗೆ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಆಗ ಖರ್ಗೆ ಅವರು ಕೂಡ ಅವರಿಗೆ ಒಂದು ಮಾತನ್ನ ಹೇಳ್ತಾರೆ, ನಾನು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೇನೆ, ಸೋನಿಯಾ ಗಾಂಧಿ ಅವರ ಮೂಲಕ ಕೂಡ ಒತ್ತಡ ಹಾಕುವಂಥ ಪ್ರಯತ್ನವನ್ನ ಮಾಡಿದ್ದೇನೆ, ಆದರೆ ರಾಹುಲ್ ಗಾಂಧಿ ಅವರು ಯಾಕೋ ಇನ್ನೂ ಮನಸ್ಸನ್ನ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ. ನಂತರ ಮುಂದೆ ಇದರ ಬಗ್ಗೆ ನೋಡೋಣ, ಸದ್ಯಕ್ಕಂತೂ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಅಲ್ಲಿನ ಬೆಳವಣಿಗೆಗಳು, ಇದರ ಬಗ್ಗೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ತಾಳ್ಮೆಯಿಂದ ಕಾಯೋಣ ಅನ್ನುವಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಖರ್ಗೆ ಅವರು ಹೇಳಿ ಕಳಿಸ್ತಾರೆ. ಸೊ ತದನಂತರ ಡಿ ಕೆ ಶಿವಕುಮಾರ್ ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡ್ತಾರೆ. ಖರ್ಗೆ ಅವರನ್ನ ಬೇರೆ ವಿಚಾರಕ್ಕೆ ನಾನು ಭೇಟಿಯನ್ನ ಮಾಡಿದ್ದೆ, ನಾನು ರಾಜಕೀಯ ವಿಚಾರಗಳನ್ನ ಅವರ ಬಳಿ ಚರ್ಚೆಯನ್ನ ಮಾಡಿಲ್ಲ. 27ರಂದು ದೆಹಲಿಯಲ್ಲಿ CWC ಮೀಟಿಂಗ್ ಇದೆ, ಕಾರ್ಯಕಾರಿಣಿ ಸಭೆ ಇದೆ. ಆ ಸಭೆಗೆ ಮುಖ್ಯಮಂತ್ರಿಗಳನ್ನ, ಹಾಗೆ ತೆಲಂಗಾಣ CM, ಹಿಮಾಚಲದ CM 3 ಜನರನ್ನ ಕರೆದಿದ್ದಾರೆ. ಅವರು ಹೋಗ್ತಾ ಇದ್ದಾರೆ. ನನಗೆ ಅಲ್ಲಿಂದ ಆಹ್ವಾನ ಬಂದಿಲ್ಲ, ಸಭೆಗೆ ಬನ್ನಿ ಅಂತೇಳಿ ಬಂದಿಲ್ಲ. ಹಾಗಾಗಿ ನಾನು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇಲ್ಲ. ಒಂದು ವೇಳೆ ಏನಾದರೂ ನನ್ನನ್ನ ಕರೆದ್ರೆ ನಾನು ಕೂಡ ದೆಹಲಿಗೆ ಭೇಟಿಯನ್ನ ಕೊಡ್ತೇನೆ ಅನ್ನುವಂಥ ಹೇಳಿಕೆಯನ್ನ ಕೊಡ್ತಾರೆ. ನಂತರ ಅಲ್ಲಿ CWC ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆಗಳಾಗಬಹುದು ಅನ್ನುವಂಥ ವಿಚಾರವನ್ನು ಕೂಡ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ನರೇಗಾ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಯಾವ ನಡೆಯನ್ನ ತೆಗೆದುಕೊಳ್ತಾ ಇದೆ, ಮತ್ತೆ ಕಾಯ್ದೆಯನ್ನ ಬದಲಾಯಿಸಿ ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡಿ ಈಗ ಈ ಬೇರೆ ಹೆಸರಿನಿಂದ ಕರೆಯೋದಕ್ಕೆ ಏನು ಹೊರಟಿದೆ, ಸೊ ಜಿ ಅಂತೇಳಿ ಅದರ ಬಗ್ಗೆ ಅಲ್ಲಿ ಚರ್ಚೆಗಳಾಗತ್ತೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ನಿರ್ಧಾರಗಳು ಹೊರಬೀಳ್ತಾ ಇಲ್ಲ. AICC ಅಧ್ಯಕ್ಷರು ಕೂಡ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.